ಏಷ್ಯಾದ ಅತಿ ದೊಡ್ಡ ಏರ್ ಶೋ ಬೆಂಗಳೂರಿನಲ್ಲಿ ನಡೀತಾ ಇದೆ. ಶುರುವಾಗಿ 4ನೇ ದಿನ ಇವತ್ತು. 4ನೇ ದಿನದ ಮಧ್ಯದಲ್ಲೂ ಕೂಡ ವಿಪರೀತವಾಗಿ ಟ್ರಾಫಿಕ್ ಜಾಮ್ ಕಾಣಿಸ್ತಾ ಇದೆ. ಇವತ್ತು ಮತ್ತು ನಾಳೆ ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶ ಇರುತ್ತೆ. ಏರ್ ಶೋ ವೀಕ್ಷಣೆಗೆ ಜನ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಯಲಹಂಕ ಸುತ್ತಮುತ್ತ ಇದರ ಪರಿಣಾಮ ಏನಪ್ಪಾ ಅಂತ ಕೇಳಿದ್ರೆ ಟ್ರಾಫಿಕ್ ಜಾಮ್. 2ರಿಂದ 3 ಕಿಲೋಮೀಟರ್ ದೂರದ ತನಕ ಕೂಡ ನಮಗೆ ಟ್ರಾಫಿಕ್ನಲ್ಲಿ ಜನ ಒದ್ದಾಡ್ತಾ ಇರೋದು, ವಾಹನ ಸವಾರರು ಪರದಾಡ್ತಾ ಇರುವಂತಹ ಘಟನೆ, ದೃಶ್ಯಾವಳಿಗಳು ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ನಾವು ಲಾಸ್ಟ್ 3-4 ಡೇಸಿಂದ ನೋಡಿ, ಈ ವಿಜುವಲ್ಸ್ ನೋಡಿದ್ರೆ ಭಯ ಆಗುತ್ತೆ. ಆ ರೂಟನ್ನು ನೆನೆಸ್ಕೊಳ್ಳೋದಕ್ಕೂ, ರೂಟ್ ತಗೊಳ್ಳೋದು ಬಿಡಿ, ನೆನೆಸ್ಕೊಳ್ಳೋದಕ್ಕೆ ಭಯ ಆಗುತ್ತೆ. ಈ ಮಟ್ಟಿಗೆ ಟ್ರಾಫಿಕ್ ಜಾಮ್, ಗಂಟೆ ಗಟ್ಟಲೆ ಇದ್ದಾರೆ. ಕೆಲವರೆಲ್ಲ ಆಟೋ ಕ್ಯಾಬ್ಗಳಿಂದ ಇಳಿದು ನಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ಫ್ಲೈಓವರ್ ಮೇಲೆ, ಅಕ್ಕಪಕ್ಕದ ರಸ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಕಣ್ಣು ಹಾಯಿಸಿದಷ್ಟು ದೂರ ಕೂಡ ನಮಗೆ ಕೇವಲ ವಾಹನಗಳು ನಿಂತಿರೋದು. ಸ್ಲೋ ಮೂವಿಂಗ್ ಅಂತೂ ಅಲ್ವೇ ಅಲ್ಲ, ಗಂಟೆ ಗಟ್ಟಲೆ ಒಂದೇ ಜಾಗದಲ್ಲಿ 1 ಇಂಚು ಮೂವ್ ಆಗದೆ ನಿಂತಿರುವಂತಹ ವೆಹಿಕಲ್ಸನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಭಾಗದಲ್ಲಿ ಆಫೀಸ್ ಇದ್ದವರು ಒಂದೇ LOP ಆಗಿರುತ್ತೆ, ಅಥವಾ ಹಾಫ್ ಡೇ ರಜೆ ತಗೊಳ್ಬೇಕು. ಹಾಫ್ ಡೇ ತಗೊಂಡ್ಮೇಲೆ ಇನ್ನೇನು ಅರ್ಧ ದಿನ ಹೋಗೇನು ಪ್ರಯೋಜನ? ಡೀಟೇಲ್ಸ್ ಕೊಡ್ತಾರೆ ಅರುಣ. ರೂಟ್ ಡೈವರ್ಷನ್ ಮಾಡಿಸೋದಕ್ಕೆ ಬಹಳಷ್ಟು ಪ್ಲಾನ್ಗಳನ್ನು ಹಾಕೊಂಡಿದ್ರು, ಬಟ್ ಟ್ರಾಫಿಕ್ ಪೊಲೀಸರು ನಿರೀಕ್ಷೆ ಮಾಡಿದ್ದಕ್ಕಿಂತ ಎಲ್ಲ ಪ್ಲಾನ್ಗಳು ಫ್ಲಾಪ್ ಆದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಇಷ್ಟೊಂದು ಟ್ರಾಫಿಕ್ ಜಾಮ್ ಉಂಟಾಗೋದಕ್ಕೆ ಏನೇನು ಕಾರಣ ಮೇಲ್ನೋಟಕ್ಕೆ ಅಂತ ತುಂಬ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ರು. ಅಲ್ಲಲ್ಲಿ ರೂಟ್ ಡೈವರ್ಷನ್ ಮಾಡ್ತೀವಿ ಅಂತ ಹೇಳಿದ್ರು, ಆದರೂ ಆ ಪ್ಲಾನ್ಗಳೆಲ್ಲ ಫೇಲ್ಯೂರ್ ಆಗಿದೆಯಲ್ಲ. ಎಸ್ ಮಮತಾ, ಇವತ್ತು 4ನೇ ದಿನದ ಏರ್ ಶೋ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಒಂದು ಅವಕಾಶವನ್ನು ಇಂದು ಹಾಗೂ ನಾಳೆ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಲಕ್ಷಾಂತರ ಜನ ಕೂಡ ಏರ್ ಶೋವನ್ನು ನೋಡಲಿಕ್ಕೂ ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಹೆಬ್ಬಾಳದಿಂದ ಹಿಡಿದು ಯಲಹಂಕ ವಾಯುನೆಲೆಯವರೆಗೂ ಕೂಡ ಭಾರಿ ದೊಡ್ಡ ಮಟ್ಟದಾಗಿರ್ತಕ್ಕಂಥ ಟ್ರಾಫಿಕ್ ಜಾಮನ್ನು ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ 3ರಿಂದ 4 ಕಿಲೋಮೀಟರ್ವರೆಗೂ ದೊಡ್ಡ ಮಟ್ಟದಾಗಿರ್ತಕ್ಕಂಥ ವಾಹನಗಳ ದಟ್ಟಣೆ ಇದೆ. ಪ್ರಮುಖವಾಗಿ ಇಲ್ಲಿ BMTCಯಿಂದಲೂ ಕೂಡ ಉಚಿತವಾಗಿರ್ತಕ್ಕಂಥ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು, ರೂಟ್ಗಳ ಡೈವರ್ಷನ್ ಅನ್ನು ಕೂಡ ಮಾಡಲಾಗಿತ್ತು. ಆದರೂ ಕೂಡ ಇದೆಲ್ಲ ನಿರೀಕ್ಷೆಯನ್ನು ಮೀರಿಯೂ ಕೂಡ ಅಂದರೆ ಇಲ್ಲಿ ಜನ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾರಿ ಮಟ್ಟದ ಟ್ರಾಫಿಕ್ ಜಾಮ್ ಅನ್ನು ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಏರ್ಪೋರ್ಟ್ನ ಮೇನ್ ರೋಡ್ ಇರ್ಬೋದು, ಜೊತೆಗೆ ಸರ್ವಿಸ್ ರೋಡ್ ಇರ್ಬೋದು, ಎರಡೂ ಕಡೆಯಲ್ಲಿಯೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂತಹ ಒಂದು ಜಾಮನ್ನು ಕೂಡ ಕಾಣಬಹುದಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಅನೇಕ ಜನ ಅಂದರೆ ಈ ಒಂದು ಏರ್ ಶೋ ಬೆಳಿಗ್ಗೆ 9:30ರಿಂದ 12:00ವರೆಗೂ ಕೂಡ ಇರುತ್ತೆ. ಮೊದಲ ಶೋಗೆ ಬಂದಿರೋರು ಇನ್ನೂ ಕೂಡ ತಲುಪಲಿಕ್ಕೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ಜಾಮನ್ನು ಅಂದರೆ ಈ ಒಂದು ಜಾಮ್ನಿಂದಾಗಿ ನಾವು ಏರ್ ಶೋವನ್ನು ತಲುಪಲು ಆಗಕ್ಕಾಗಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ವಾಪಸ್ ಆಗುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇಲ್ಲಿ ನಮ್ಮ ಜೊತೆ ಏರ್ ಶೋದ ಪಾಸನ್ನು ಪಡೆದವರು, ಅಂದರೆ ಬೆಳಿಗ್ಗೆ 9:30ಕ್ಕೆ ಇದ್ದಂತಹ ಏರ್ ಶೋದ ಪಾಸನ್ನು ಪಡೆದವರು ವಾಪಸ್ ಹೋಗ್ತಾ ಇದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಇವಾಗ ಅಂದರೆ ಬೆಳಿಗ್ಗೆ ಪಾಸನ್ನು ಪಡ್ತಿದ್ರೆ ಶೋಗೆ ಏನು? 2 ಶೋ ಇದೆ. ಪಾಸ್ ತಗೊಳ್ಳುವಾಗ ನಿಮಗೆ 2 ಆಪ್ಷನ್ ಬರುತ್ತೆ. 4 noon, ಬಿಫೋರ್ noon, ಅಂದರೆ ಮಧ್ಯಾಹ್ನದ ಮುಂಚೆ, ಮಧ್ಯಾಹ್ನದ ನಂತರ ಶೋಸ್ ಇರುತ್ತೆ. ನಾನು ಮಧ್ಯಾಹ್ನ ಮುಂಚೆದು ಪಾಸ್ ತಗೊಂಡಿದ್ದೆ, ಆಪ್ಷನ್ ಸೆಲೆಕ್ಟ್ ಮಾಡಿದ್ದೆ. ಮುಂಚೆ ತಗೊಂಡವರು ಆಮೇಲೆ ಹೋಗ್ಬೋದೋ ಇಲ್ಲೋ ಗೊತ್ತಿಲ್ಲ, ಬಟ್ 1.5 ಅವರಿಂದ ನಾನು ಇದೇ ಟ್ರಾಫಿಕಲ್ಲಿ ಇದ್ದೀನಿ. ಸೊ ಇನ್ನೂ 40 ಮಿನಿಟ್ಸ್ ತೋರಿಸ್ತಾ ಇತ್ತು, ಹಾಗಾಗಿ ನನಗೆ ಇನ್ನೂ ವೆಯ್ಟ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ. ಬಂದಿರೋದು ಸರ್ JP ನಗರ್ ನಾನು 9 o'clock ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ. ಸೊ ಈಗಾಗಲೇ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅರುಣ.